ಎಲ್ರಿಗೂ ನಮಸ್ಕಾರ. ರೈತ ಬಾಂಧವರಿಗೆ ನಾನು ನಿಮ್ಮ ಅಶೋಕ್. ಇಂದು ನಾವು ನಮ್ಮ ಜಮೀನಿನಲ್ಲಿ 1 ಎಕರೆ ಜಾಗದಲ್ಲಿ ಮಾಡಿರುವಂತಹ ಪರ್ಮಾಕಲ್ಚರ್ ಶಾಶ್ವತ ಕೃಷಿ ಬಗ್ಗೆ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. 1 ಎಕರೆಯಲ್ಲಿ ಮಿನಿಮಮ್ ಅಂತಂದರೆ ಎಲ್ಲ ರೈತರ ಪ್ರಕಾರ 300ರಿಂದ 400 ಗಿಡಗಳನ್ನ ಮಾತ್ರ ಬೆಳಿಬೋದು ಅಂತ ಹೇಳ್ತಾರೆ. ಆದರೆ ಈ ನಮ್ಮ ಜಾಗದಲ್ಲಿ 1,500 ಗಿಡಗಳು ಮರಗಳನ್ನ ನಾವು ಬೆಳೆದಿದ್ದೀವಿ. ಅತಿ ಎತ್ತರವಾಗಿ ಬೆಳೆಯುವಂಥ ಮರಗಳು, ಮಧ್ಯಮ ವರ್ಗದಲ್ಲಿ ಬೆಳೆಯುವಂಥ ಮರಗಳು ಹಾಗೂ ಚಿಕ್ಕ ಜಾತಿ ಮರಗಳು ಹಾಗೂ ವೆಜಿಟೇಬಲ್ ತರಕಾರಿ ಬೆಳೆಗಳು ಎಲ್ಲನೂ ಹಾಗೂ ಹಬ್ಬುವಂಥ ಬೆಳೆ ಎಲ್ಲ ಸಹಜಾತಿ ಉಪಜಾತಿಗಳನ್ನ ನಾವು ಈ ನಮ್ಮ 1 ಎಕರೆ ಜಾಗದಲ್ಲಿ ಮಾಡಿದ್ವಿ. ಅದು ರಾಸಾಯನಿಕ ಮುಕ್ತವಾಗಿ ಮಾಡಿದ್ವಿ. ಇಂದಿನ ಕಾಲದಲ್ಲಿ ಎಲ್ಲ ಹೇಳ್ತಾರೆ ಕೆಮಿಕಲ್ ಇಲ್ಲದೇ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಕೆಮಿಕಲ್ ಇಲ್ಲದೇನೂ ನಾವು ಬದುಕ್ಬೋದು, ಈ ಭೂಮಿ ತಾಯಿ ಜೊತೆ ಅನ್ನೋದನ್ನು ಸಾಧಿಸಿರ್ಬೋದು. ಯಾವುದೇ ಒಂದು ಸೋಲಿನ ರುಚಿ ನಾವು ಕಾಣ್ಬೋದು, ಆದರೆ ಆ ಸೋಲಿನ ಜೊತೆಗೆ ಗೆಲುವಿನ ರುಚಿನೂ ಬೇಕು. ಆ ಗೆಲುವಿನ ರುಚಿ ನಾವು ಸಾಧಿಸಬೇಕಾದ್ರೆ ಏನೆಲ್ಲ ಶ್ರಮ ಪಡಬೇಕು ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಅದನ್ನು ಎಲ್ಲ ಪ್ರತಿ ರೈತ ಬಾಂಧವರಾಗ್ಬೋದು ಹಾಗೂ ಹೊಸದಾಗಿ ಕೃಷಿಗೆ ಬರುವಂತಹ ಯುವ ಪ್ರತಿಭೆಗಳು ಅದನ್ನು ಅನುಸರಿಸಿದ್ರೆ ಗೆಲುವು ಅನ್ನೋದು ಸಿಗುತ್ತೆ. ಆದರೆ ಒಂದು ತಪಸ್ಸನ್ನ ಮಾಡಬೇಕು, ಅದು ಈಸಿಯಾಗಿ ಸಿಗಲ್ಲ. ಆ ತಪಸ್ಸು ಮಾಡಿದ್ರೆ ಒಂದಲ್ಲ ಒಂದು ದಿನ ಪ್ರಕೃತಿ ನಮಗೆ ಒಂದು ಸುಲಭ ಗೆಲುವನ್ನು ಕೊಡ್ತಾಳೆ ಅಂತ ನಾನು ಹೇಳ್ತೀನಿ. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ನಮ್ಮ ಜಮೀನು ಸುತ್ತ ಬರುವಂತಹ ಬದುಗಳಲ್ಲಿ ನಾವು ಎಲ್ಲ ಜಾತಿಯ ಒಂದು ವೈಲ್ಡ್ ಟ್ರೀಸ್ ಅಂತ ಏನು ಹೇಳ್ತೀವಿ, ಕಾಡು ಜಾತಿಯ ಸಸ್ಯಗಳನ್ನ ನಾವು ಹಾಕಿದ್ವಿ. ಸೊ ಅದ್ರ ಜೊತೆಗೆ ಒಂದು ಕಮರ್ಷಿಯಲ್ ಆಗಿ ಇರಲಿ ಅಂತ ಟೀಕು, ಸಿಲ್ವರು ಹಾಗೂ ಮೆಲೆದುಬಿಯ ಏನು ಜಾತಿ ಇದೆ ಅದನ್ನು ನಾವು ವಿಂಡ್ ಬ್ರೇಕಿಂಗ್ ಹಾಗೂ ಫೆನ್ಸ್ ಸೈಡಲ್ಲಿ ಇರಲಿ ಅಂತ ಹಾಕ್ಕೊಂಡಿದ್ವಿ. ಸೊ ಇಲ್ಲಿ ಇದ್ರ ಜೊತೆಗೆ ನಾವು ಮುಖ್ಯವಾಗಿ 4 ಬೆಳೆಗಳನ್ನ ಹೈಟ್ರಿಯಾಗಿ ನಾವು ತೊಗೊಂಡಿದ್ದೀವಿ. ಅದು ಬಂದು ಅಡಿಕೆ, ಅದರ ಜೊತೆಗೆ ತೆಂಗು, ಮಾವು ನಾವು ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ನಾವು ಮೊನೋಕ್ರಾಪ್ ಸಿಸ್ಟಮಲ್ಲಿ ಏನೂ ಮಾಡಿಲ್ಲ, ಪ್ರತಿಯೊಂದನ್ನು ನಾವು ಮಿಕ್ಸ್ಡ್ ಕಲ್ಚರಾಗೆ ಮಾಡಿದ್ದೀವಿ. ಸೊ ಇಲ್ಲಿ ನಾವು ಬಂದರೆ ನೀವು ನೋಡ್ಬೋದು, ಒಂದು ಅಡಿಕೆ ಲೈನು ನಾವು ಹಾಕಿದರೆ ಅದರ ಜೊತೆಗೆ ಇಲ್ಲಿ ಒಂದು ಟೀಕ್ ಲೈನ್ನ ನಾವು ಈ ಜಾಗದಲ್ಲಿ ಮೇಂಟೈನ್ ಮಾಡಿದ್ದೀವಿ. ಸೊ ಇದ್ರ ಮಧ್ಯೆ ನಾನು ಆಗಲೇ ಹೇಳಿದ ಒಂದು ಚಿಕ್ಕ ಗಿಡನ ನಾವು ಅಂದರೆ ಕಾಫಿನ ನಾವು ಈ ಜಾಗದಲ್ಲಿ ಹಾಕ್ಕೊಂಡಿದ್ದೀವಿ. ಸೊ ಈ ಕಾಫಿ ಒಂದು ಜಾತಿಯ ಗಿಡ ಆದರೆ ಅದ್ರ ಮಧ್ಯೆ ಒಂದು ಸ್ವೀಟ್ ಲೈನ್ ಅಂದರೆ ಮೋಸಂಬಿ, ಆರೆಂಜು, ಆ್ಯಪಲ್ಲು ಅದೇ ರೀತಿ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ಬರುವಂತಹ ಯಾವುದೇ ಒಂದು ಡ್ರೈ ವೇಸ್ಟ್ ಏನಿದೆ ಅದನ್ನು ನಾವು ಗಿಡಗಳಿಗೆ ರಾ ಮಲ್ಚಾಗಿ ಹಾಗೂ ಡ್ರೈ ಮಲ್ಚಾಗಿ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಈ ಒಂದು ತೋಟದಲ್ಲಿ ಎಲ್ಲ ಜಾತಿಯ ಬಾಳೆ ಆಗ್ಬೋದು, ಮೂಸಂಬಿ ಹಾಗೂ ಗ್ರೇಪ್ಸು ಸಹ ಹಾಕಿದ್ದೀವಿ. ಸೊ ಇಲ್ಲಿ ಈ ಭಾಗಕ್ಕೆ ಬಂದರೆ ನಾವು 1 ಎಕರೆ ಜಾಗನ 4 ಭಾಗಗಳಾಗಿ ವಿಂಗಡಿಸ್ಕೊಂಡು ಪ್ರತಿ 4 ಭಾಗದಲ್ಲಿ ವಿಭಿನ್ನ ರೀತಿಯಾಗಿ ನಾವು ಬೆಳೆಗಳನ್ನ ಬೆಳೆದಿದ್ದೀವಿ. ಸೊ ಇಲ್ಲಿ ಬರುವಂತಹ ಅತಿ ಎತ್ತರದ ಮರಗಳಿಗೆ ನಾವು ಕಾಡು ಮೆಣಸನ್ನು ನಾವು ಹಬ್ಸಿದ್ದೀವಿ. ಸೊ ಅದೇ ರೀತಿ ಎಲ್ಲ ಮರಗಳಿಗೂ ಅದೇ ರೀತಿ ಪ್ರೊಸೀಜರ್ನ ನಾವು ಮೇಂಟೈನ್ ಮಾಡಿದ್ದೀವಿ. ಹಾಗೂ ಹಣ್ಣು ಜಾತಿಯ ಮರಗಳನ್ನೂ ಸಹ ನಾವು ಈ ಮರಗಳ ಮಧ್ಯೆ ಬೆಳೆದಿದ್ದೀವಿ. ಹಾಗೂ ಈ ಲೈನ್ನ ನೀವು ಗಮನಿಸ್ಬೋದು, ನಾವು ಈ ಲೈನಲ್ಲಿ 4 ಭಾಗಗಳಾಗಿ ಇರಿಸಿದ್ದೀವಿ. ಸೊ ಈ ಕಡೆ ಬಂದು ಟೀಕ್ ಮತ್ತು ಸಿಲ್ವರ್ ಗಿಡಗಳನ್ನ ಹಾಕಿದ್ದೀವಿ. ಅದ್ರ ಜೊತೆಗೆ ಒಂದು ಲೈನು ನಾವು ಅಡಿಕೆ ಗಿಡಗಳನ್ನ ಹಾಕಿದ್ದೀವಿ.
ಅದರ ತಳಭಾಗದಲ್ಲಿ ಅತಿ ಚಿಕ್ಕವಾಗಿ ಬರುವಂತಹ ಈ ಮೆಣಸು ಏನು ಹೇಳ್ತೀವೋ ಅದನ್ನು ಮೆಣಸಿನಕಾಯಿ ಆ ಗಿಡಗಳನ್ನ ಸಹ ನಾವು ಹಾಕ್ಕೊಂಡಿದ್ದೀವಿ. ಈ ಕಡೆ ಮಧ್ಯ ಬಂದರೆ ಹಣ್ಣಿನ ಗಿಡಗಳು, ಅದನ್ನು ಒಂದು ಲೈನು ಅದರ ಜೊತೆಗೆ ಹಾಕ್ಕೊಂಡಿದ್ದೀವಿ. ಸೊ ಇದಕ್ಕೆ ನೀರಾವರಿ ಸಿಸ್ಟಮ್ನ ಬಂದು ನಾವು ಡ್ರಿಪ್ ಇರಿಗೇಷನ್ಸ್ ಮುಖಾಂತರನೇ ಮಾಡ್ತೀವಿ. ಯಾವುದೂ ಫ್ಲಡ್ ಇರಿಗೇಷನ್ಸ್ ಆ ಥರ ಏನೂ ಮಾಡಿಲ್ಲ. ಇದು ನೀರನ್ನ ಸೇವ್ ಮಾಡೋಕ್ಕೆ ಪ್ಲಸ್ಸು ನಾವು ಮಾಡಿರುವಂಥ ಮಲ್ಚ್ಗೂ ಸಹ ಇದು ಹೆಲ್ಪ್ ಆಗುತ್ತೆ. ಹಾಗೂ ಈ ಮಧ್ಯದಲ್ಲಿ ಏನು ಬಿಟ್ವೀನ್ ಸ್ಪೇಸ್ ಬರುತ್ತೋ ಆ ಜಾಗದಲ್ಲಿ ಏಲಕ್ಕಿ ಗಿಡಗಳನ್ನು ಸಹ ನಾವು ಹಾಕಿದ್ದೀವಿ. ಅದು ತುಂಬ ಚೆನ್ನಾಗಿ ಬರ್ತಾ ಇದೆ. ಇದು ಬಂದು ಆ್ಯಪಲ್. ಇದೊಂದು 25 ಗಿಡಗಳನ್ನ ನಾವು ರೀಸೆಂಟಾಗಿ ಹಾಕಿದ್ದೀವಿ. ಏಕೆಂದರೆ ಈಗ ನಮ್ಮ ಭಾಗದಲ್ಲೂ ಸೇಬು ಬೆಳಿಲೇಬೇಕು ಅಂತ ಹಾಕಿ ಈ ಗಿಡಗಳನ್ನ ಸಹ ನಾವಿಲ್ಲಿ ಹಾಕಿದ್ದೀವಿ. ಸೊ ಹಾಗೆ ಬಂದರೆ ನಾವು ಮಾಡ್ಕೊಳ್ಳೋಂಥ ಗೊಬ್ಬರದ ತೊಟ್ಟಿ ಇದು. ಯಾವುದು ಕೌಡಂಗ್ ವೇಸ್ಟ್ ಬರುತ್ತೆ, ಹಸುವಿನ ತೊಪ್ಪೆ, ಅದನ್ನು ನಾವಿಲ್ಲಿ ಹಾಕಿ ಕೊಳೆಸಿ, ಯಾವುದು ಡ್ರೈ ವೇಸ್ಟು ರಾ ವೇಸ್ಟ್ ಬರುತ್ತೆ ಎಲ್ಲನೆಲ್ಲ ಹಾಕಿ ಕೊಳೆಸಿ ಇದು ಗೊಬ್ಬರನ ನಾವು ಕೊಡ್ತೀವಿ. ಸೊ ಇದ್ರ ಜೊತೆಗೆ ಸಪೋಟ, ಬಾಳೆ ಹಾಗೂ ಎಲ್ಲ ಜಾತಿಯ ಗಿಡಗಳಿಗೆ ನಾವು ಒಂದು ಒಳ್ಳೆಯ ವಾತಾವರಣನ ಇಲ್ಲಿ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ನೀವು ಇಲ್ಲಿ ನೋಡ್ಬೋದು, ಆ ಜಾಗದಲ್ಲಿ ನಾವು ಅಡಿಕೆನ ಟೀಕ್ನ ಹಾಕಿದರೆ ಈ ಜಾಗದಲ್ಲಿ ನಾವು ಶ್ರೀಗಂಧನ ಒಂದು ಲೈನು ಮಾಡಿದ್ದೀವಿ. ಅದ್ರ ಜೊತೆಗೆ ಅಡಿಕೆನೂ ಸಹ ಹಾಕಿದ್ದೀವಿ ಒಂದು ಭಾಗದಲ್ಲಿ. ಹಾಗೂ ಹಣ್ಣಿನ ಗಿಡಗಳನ್ನ ಯಥೇಚ್ಛವಾಗಿ ಸ್ಮಾಲ್ ಪ್ಲಾಂಟ್ಸ್ ಅಂತ ಏನು ಚಿಕ್ಕದಾಗಿ ಬರುತ್ತೋ ಅದನ್ನೆಲ್ಲ ಹಾಕಿದ್ದೀವಿ. ಹಾಗೂ ಈ ಭಾಗದಲ್ಲಿ ನಮ್ಮ ಜೊತೆಗೆ ಲೈವ್ ಸ್ಟಾಕ್ ಅಂತ ಏನೋ ಹಸುಗಳು ಬರುತ್ತೋ ಅವಾಗ ಮೇವು ಬೇಕು, ಹಸಿ ಮೇವು ಅಂತ ಈ ಬಿಟ್ವೀನ್ ಪ್ಲಾಂಟ್ಸ್ ಮಧ್ಯೆ ಅದನ್ನು ಸಹ ನಾವು ಗ್ರೋ ಮಾಡಿದ್ದೀವಿ. ಸೊ ಇಲ್ಲಿ ಹೇಳಬೇಕು ಅಂತಂದರೆ ಚಿಕ್ಕ ಜಾಗದಲ್ಲಿ ಚೊಕ್ಕವಾಗಿ ಒಂದು ಪ್ರಯತ್ನ ಮಾಡಿದ್ರೆ, ಪ್ಲಾನ್ ಮಾಡಿ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ.